ನೋಡಿ, ಇವತ್ತು ಕೋರ್ಟ್ ಬಳಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಜನದಟ್ಟಣೆ. ಈಗ ವಿಚಾರಣೆಯನ್ನು ಮುಂದೂಡಿದ್ದೀವಿ ಅಂತ ಹೇಳಿದ್ರು ಕೂಡ ಜನದಟ್ಟಣೆ ಹಾಗೆ ಇದೆ. ಈಗ ಒಂದು ಸೆಕೆಂಡ್ ಮತ್ತೆ ಈಗ ಎಲ್ಲ ಆರೋಪಿಗಳನ್ನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಈಗ. ಸೊ ಅವ್ರನ್ನೆಲ್ಲ ಸರಿಸಿ ಈಗ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ ಈಗ ಅಲ್ಲಿನ ಪೊಲೀಸರಿಗೆ ನಿರ್ಮಾಣವಾಗಿದೆ. ಯಾಕಂದರೆ 4 ಗಂಟೆ ಅಂತ ಹೇಳಿದ್ರೆ ಈಗ 1 ಅವರ್ ಅಲ್ಲೇ ಇಟ್ಕೊಂಡು ಅದಾದ ನಂತರ 4 ಗಂಟೆಗೆ ವಿಚಾರಣೆ ಆರಂಭವಾಗ್ಬೋದಿತ್ತು. ಬಟ್ ಅದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ರು ಜಡ್ಜ್, ಮಾಡಬಹುದಾ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ರು. ಆದರೆ ಅದನ್ನು ಈಗ 10ನೇ ತಾರೀಕಿಗೆ ಈಗ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಬಹುಶಃ ಆಗ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಏನಾದರೂ ಕಂಡು ಬಂದರೆ ಆಗಲೂ ಕೂಡ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಡೆಯುವಂಥ ಸಾಧ್ಯತೆಗಳು ಬಹುಶಃ ಇದ್ದಿರಬಹುದು, ಗೊತ್ತಿಲ್ಲ ಅವತ್ತೇನಾಗುತ್ತೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಈಗ ಮತ್ತೆ ವಾಪಸ್ ಎಲ್ಲರೂ ಕೂಡ ಈಗ ಕರ್ಕೊಂಡು ಹೋಗಬೇಕಾಗತ್ತೆ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ. ಇನ್ಫ್ಯಾಕ್ಟ್ ನಾವು ಆಗ್ಲಿಂದ ಮಾತಾಡ್ತಾ ಇದ್ವಿ, ಪವಿತ್ರ ಗೌಡ ಕಳೆದ 81 ದಿನಗಳಿಂದ ಜೈಲಿನಲ್ಲೇ ಇದ್ದಂಥವ್ರು, ಅಲ್ಲಿಂದ ಹೊರಗಡೆನೇ ಬಂದಿರಲಿಲ್ಲ. ಅಟ್ಲೀಸ್ಟ್ ಪ್ರದೋಷಿಗೆ ಈಗಾಗಲೇ ಹಿಂದೆ 1 ತಿಂಗಳು ಬೇಲ್ ಸಿಕ್ತು, ಅವ್ರ ತಂದೆ ತೀರೋದ್ರು ಅಂತೇಳಿ ಆತ ಹೊರಗಡೆ ಬಂದಿದ್ದಾನೆ. ಬಟ್ ದರ್ಶನ್ ಆಗಲಿ ಪವಿತ್ರ ಆಗಲಿ ಇನ್ನು ಕಳೆದ 81 ದಿನಗಳಿಂದ ಜೈಲಿನಲ್ಲೇನೆ ಇರುವಂತಹ ವಿಚಾರ. ಸೊ ಈಗಾಗಲೇ ಅಲ್ಲಿಂದ ಇವತ್ತೇನು ಅವರನ್ನ ಕರ್ಕೊಂಡು ಬಂದ್ರು, ಬಹುಶಃ ಇವತ್ತು ಪೂರ್ಣ ಪ್ರಮಾಣದ ಸೂರ್ಯ ಅಥವಾ ಅವರ ಒಂದು ಬೆಳಕು ಅದೆಲ್ಲವನ್ನೂ ನೋಡಿದ್ದು ಇವತ್ತೇ ಅಂತ ಅನ್ಸುತ್ತೆ, 81 ದಿನಗಳ ನಂತರ ಹೊರಗಡೆ ಬಂದ ನಂತರ. ಸೊ ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆಗೆ ವಕೀಲರು ಮನವಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಜಡ್ಜ್ ಚೇಂಬರ್ನಲ್ಲೇ ಆಗಲಿ ಅಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತೀವಿ ಆರೋಪಿಗಳನ್ನೆಲ್ಲರೂ ಕೂಡ, ಅಲ್ಲೇ ಬಹುಶಃ ವಿಚಾರಣೆ ನಡೀಲಿ, ದೋಷಾರೋಪ ನಿಗದಿ ಆಗಲಿ ಅನ್ನುವಂಥದ್ರ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೇನೀಗ ಜಡ್ಜ್ ಸಮ್ಮತಿ ಸೂಚಿಸ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕು. ಆರೋಪಿಗಳನ್ನ ಕರ್ಕೊಂಡು ಬರ್ತೀವಿ ನಾವು ಅಂತ ಹೇಳಿ ವಕೀಲರು ಮನವಿಯನ್ನ ಮಾಡ್ತಾ ಇದ್ದಾರೆ. ಜನದಟ್ಟಣೆ ಅನ್ನೋದೇ ಬಹಳ ತೊಡಕಾಗಿರುವಂತದ್ದು. ಜಡ್ಜ್ ಕೂಡ ಆರಂಭದಲ್ಲೇ ಹೇಳಿದ್ರು, ನೀವು ಇದೇ ರೀತಿಯಲ್ಲಿ ಕಿಕ್ಕಿರು ತುಂಬಿದ್ರೆ ನಾವು ವಿಚಾರಣೆಯನ್ನು ಮುಂದೂಡಬೇಕಾಗತ್ತೆ ಅಂತ. ನವೆಂಬರ್ 10ಕ್ಕೆ ಮುಂದೂಡುವ ಸೂಚನೆ ಕೂಡ ಕೊಟ್ಟಿದ್ದಾಯ್ತು. ಆದ್ರೆ ಇದ್ರ ಮಧ್ಯೆ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಜಡ್ಜ್ ಚೇಂಬರ್ನಲ್ಲೇ ಆಗಲಿ ವಿಚಾರಣೆ. ಅಂದ್ರೆ ಇಷ್ಟು ಜನದಟ್ಟಣೆ ನಡುವೆ ಪ್ರಕ್ರಿಯೆಗಳನ್ನ ನಡೆಸೋದಕ್ಕೆ ಕಷ್ಟಕರ ಆಗ್ತಾ ಇರುವಾಗ ಆರೋಪಿಗಳನ್ನ ಕರೆತರಲು ಯತ್ನಿಸೋದಾಗಿ ವಕೀಲರು ಮನವಿ ಮಾಡಿದ್ದಾರೆ. ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆ ನಡೆಸಿ ಅನ್ನೋದಕ್ಕಂತ ಒಂದು ರಿಕ್ವೆಸ್ಟ್ ಅವ್ರ ಕಡೆಯಿಂದ ಬರ್ತಾ ಇದೆ. ಆದ್ರೆ ಈ ರಿಕ್ವೆಸ್ಟ್ಗೆ ಮನ್ನಣೆ ಕೊಡ್ತಾರಾ, ಅದನ್ನ ಒಪ್ಕೊಳ್ತಾರಾ ಅನ್ನೋದು ಜಡ್ಜ್ ಹೇಳಿದ್ರೆ ನಾವು ಜಡ್ಜ್ ಚೇಂಬರ್ಗೆನೆ ಕರ್ಕೊಂಡು ಬರೋದಕ್ಕೂ ರೆಡಿ ಇದೀವಿ, ಇಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಕೋರ್ಟ್ ಹಾಲ್ ಒಳಗಡೆನೆ ಕರ್ಕೊಂಡು ಬರ್ತೀವಿ, ನಾವು ಎಲ್ಲರನ್ನೂ ಹೊರಗಡೆ ಕಳಿಸಿ ಕರ್ಕೊಂಡು ಬರ್ತೀವಿ ಈಗ ಬೇಕಾದ್ರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ವಕೀಲರು ಮನವಿ ಮಾಡ್ತಾ ಇದ್ದಾರೆ. ಇಲ್ಲ ನೀವು ಹೇಳಿದ್ರೆ ಓಕೆ ಅಂದ್ರೆ ನಿಮ್ಮ ಚೇಂಬರ್ಗೆ ಕರ್ಕೊಂಡು ಬರ್ತೀವಿ, ಆರೋಪಿಗಳನ್ನ ಅಲ್ಲಿ ಕರ್ಕೊಂಡು ಬರ್ತೀವಿ, ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಹಾಲ್ಗೆನೆ ಕರ್ಕೊಂಡು ಬಂದು ನಾವು ಹಾಜರುಪಡಿಸ್ತೀವಿ, ಇಲ್ಲೂ ಬೇಕಾದ್ರೆ ವಿಚಾರಣೆ ಮಾಡಬಹುದು, ನಾವು ರೆಡಿ ಇದೀವಿ ಅನ್ನುವಂಥದ್ರ ಬಗ್ಗೆ ವಕೀಲರು ಇಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ಅಪ್ಡೇಟ್ ಏನಾಗುತ್ತೆ ಅಂತ ಹೇಳಿ. ಇದಕ್ಕೆ ಜಡ್ಜ್ ಒಪ್ಕೊಳ್ತಾರ ಅಥವಾ ಈಗೇನು ಮುಂದೂಡಿದರೆ ಅದರಂತೆ 10ನೇ ತಾರೀಕೇನೆ ಆಗತ್ತಾ, ಇದೆಲ್ಲವೂ ಕೂಡ ಇನ್ನೊಂದು ಕೆಲವು ಹೊತ್ತಿನಲ್ಲಿ ಗೊತ್ತಾಗತ್ತೆ. ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ನಾವು ನೋಡ್ತಾ ಇದ್ದೀವಿ, ಅವರನ್ನ ಕರ್ಕೊಂಡು ಬಂದಾಗ ವಿಚಾರಣೆ ನಡೆಸ್ತಾ ಇದ್ದಾಗ ಎಲ್ಲ ಕಡೆಗಳಲ್ಲೂ ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಬಂದು ಕೂರಿಸಿದಾಗ ಕೂಡ ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರಿಗೆ ಇದೊಂದು ಬಿಗ್ ಟಾಸ್ಕ್ ಆಗಿದೆ. ಈಗ ನ್ಯಾಯಾಲಯದಲ್ಲೂ ಕೂಡ ಅಂಥದ್ದೊಂದು ಸವಾಲು ಎದುರಾಗಿರೋದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಕೀಲರುಗಳು ಸೇರಿದಂತೆ ಜನ ಅಲ್ಲಿ ನೆರೆದಿದ್ರಿಂದಾಗಿ ಕೊಂಚ ತೊಡಕಾಯಿತು. ಈಗ ಬೇರೆ ಕೇಸ್ಗಳ ವಿಚಾರಣೆಯನ್ನು ಕೂಡ ನ್ಯಾಯಾಧೀಶರು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಈ ಮಧ್ಯೆ ವಕೀಲರಿಂದ ಅಂದ್ರೆ ಈ ಆರೋಪಿಗಳ ಪರ ವಕೀಲರಿಂದ ಬರ್ತಾ ಇರುವಂತಹ ಮನವಿ ಅಂತಂದ್ರೆ ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆಯನ್ನ ಮಾಡಿ ನಾವು ಅಲ್ಲಿಗೆ ಆರೋಪಿಗಳನ್ನ ಕರೆತರೋದಕ್ಕೂ ಕೂಡ ಸಿದ್ಧ ಇದ್ದೀವಿ ಅನ್ನುವಂತಹ ವಿಷಯವನ್ನ ತಿಳಿಸಿದ್ದಾರೆ. ಆದರೆ ಅದಕ್ಕೆ ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದೇ ಸದ್ಯಕ್ಕೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಸದ್ಯಕ್ಕೆ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿರೋದಾಗಿ ಅಂದ್ರೆ ಅಂದು ವಿಚಾರಣೆ ನಡೆಸೋದಾಗಿ ನ್ಯಾಯಾಧೀಶರು ತಿಳಿಸಿದ್ದಾರೆ. ಆದರೆ ಈ ಮಧ್ಯೆ ಜಡ್ಜ್ ಚೇಂಬರ್ನಲ್ಲೇ ಏನಾದರೂ ವಿಚಾರಣೆ ನಡೆಸೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ? ಯಾಕಂದ್ರೆ ಇವತ್ತಾದಂಥದ್ದು ನವೆಂಬರ್ 10ಕ್ಕಾಗಲ್ಲ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಆವತ್ತೂ ಕೂಡ ಅದೇ ಕುತೂಹಲ ಇರುತ್ತೆ, ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೆರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನ ನಡೆಸ್ತಾರಾ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗತ್ತಾ, ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ವಿಚಿತ್ರ ಅಂತಂದ್ರೆ ವಿಚಾರಣೆ ಮುಂದೂಡಲಾಗಿದೆ, ಆದರೆ ಜನದಟ್ಟಣೆ ಮಾತ್ರ ಕಡಿಮೆ ಆಗಿಲ್ಲ. ಇನ್ನೂ ಕೂಡ ಜನ ಅಲ್ಲೇ ಇದ್ದಾರೆ. ಬೇರೆ ಕೇಸ್ಗಳನ್ನ ನ್ಯಾಯಾಧೀಶರು ಕೈಗೆತ್ಕೊಂಡಿದ್ದೂ ಆಗಿದೆ. ಹಾಗಿದ್ದೂ ಕೂಡ ಕುತೂಹಲ ಮಾತ್ರ ಕಡಿಮೆಯಾಗಿಲ್ಲ. ಯಾಕಂದ್ರೆ ದೇಶದಲ್ಲೇ ಕ್ರೂರಾತಿ ಕ್ರೂರ ಕೇಸ್ಗಳ ಪಟ್ಟಿಯಲ್ಲಿ 2ನೇ ಸ್ಥಾನ, ಎಂತ ಕುಖ್ಯಾತಿ ನೋಡಿ. ಹಾಗಾಗಿ ಇಂಥದೊಂದು ಪ್ರಕರಣ ಈಗ ಚಾರ್ಜಸ್ ಫ್ರೇಮ್ ಮಾಡೋ ಹಂತಕ್ಕೆ ಬಂದು ತಲುಪಿರೋದು. ಆರೋಪ ಪಟ್ಟಿ ಸಿದ್ಧ ಆಗಿದ್ದು ಅದನ್ನ ನಿಗದಿ ಮಾಡಿ ಅದನ್ನ ಈಗಾಗಲೇ ಸಿದ್ಧಪಡಿಸಿಟ್ಟಿದ್ದಾರೆ. ಅದನ್ನ ಆರೋಪಿಗಳಿಗೆ ತಿಳಿಸಬೇಕಾಗಿದೆ, ನಿಮ್ಮ ಮೇಲೆ ಇಂಥದೊಂದು ಕೇಸ್ ಇದೆ, ಇಂಥದೊಂದು ಪ್ರಕರಣ ಇದೆ, ನಿಮ್ಮ ಮೇಲಿರುವಂತಹ ಆರೋಪ ಇಂತಿಂಥ ಕೇಸ್ನ ಅಡಿಯಲ್ಲಿ ಇರುವಂಥದ್ದು. ಅಂದರೆ ಕೊಲೆ, ಸಾಕ್ಷ್ಯನಾಶ, ಹಾಗೆ ಅಪಹರಣ, ಸಂಚು,
ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾರ್ಯಾರ ಮೇಲೆ ಏನೇನು ಚಾರ್ಜಸ್ ಅಂದ್ರೆ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನ ಆಧರಿಸಿ ನಡೆಸಿರುವಂತಹ ವಿಚಾರಣೆಯನ್ನ ಆಧರಿಸಿ ಏನೇನು ಚಾರ್ಜಸ್ ಅನ್ನ ಫ್ರೇಮ್ ಮಾಡಲಾಗಿದೆ ಅಂತ. ಇದು ಚಾರ್ಜಸ್ ಅಷ್ಟೇ, ಅದನ್ನ ಮುಂದೆ ಸಾಬೀತುಪಡಿಸಬೇಕಾಗುತ್ತೆ ನ್ಯಾಯಾಲಯದಲ್ಲಿ. ಆ ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೀತಾ ಹೋಗುತ್ತೆ. ಸದ್ಯಕ್ಕೆ 64ನೇ CCH ನ್ಯಾಯಾಲಯದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಪೊಲೀಸರು ಈಗ ಅಲ್ಲಿ ಮಧ್ಯಪ್ರವೇಶ ಮಾಡಿ ಪೊಲೀಸರು ಕೂಡ ಜನರನ್ನ ಚದುರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಪೊಲೀಸರ ಪ್ರಯತ್ನದ ಬಳಿಕನೂ ಕೂಡ ಜನದಟ್ಟಣೆ ಕಡಿಮೆ ಆಗ್ತಾ ಇಲ್ಲ. ಪೊಲೀಸರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಕೂಡ ಜನರು ಹಾಗೇ ಜಮಾಯಿಸಿದರೆ ಯಾರು ಕೂಡ ಹೋಗ್ತಾನೆ ಇಲ್ಲ. ಈಗಾಗಲೇ ನವೆಂಬರ್ 10ಕ್ಕೆ ಮುಂದೂಡಿದೀವಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಯಾರು ಕೂಡ ಅಲ್ಲಿಂದ ಕದಲ್ತಾ ಇಲ್ಲ. ಈಗ ಕಷ್ಟಪಟ್ಟು ಕೋರ್ಟ್ ಹಾಲ್ಗೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ನಾವು ಈಗ ಕರ್ಕೊಂಡು ಬರ್ತೀವಿ, ಈಗಲೇ ವಿಚಾರಣೆಯನ್ನ ನಡೆಸೋಣ, ಆರಂಭ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನ ವಕೀಲರು ಕೂಡ ಮಾಡ್ತಾ ಇದ್ದಾರೆ. ಕೋರ್ಟ್ ಹಾಲ್ಗೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಜನ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗಿರೋದ್ರಿಂದ ಈಗ ಫಸ್ಟು ಆ ಕೋರ್ಟ್ ಹಾಲ್ ಒಳಗಿಂದ ಅವ್ರನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸ್ಬೇಕಲ್ಲ. ಬಟ್ ಈಗಾಗಲೇ ವಿಚಾರಣೆಯನ್ನು ಮುಂದೂಡಿದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ವಿಚಾರಣೆಯನ್ನು ಮುಂದೂಡಿದ ನಂತರ ಹೇಳಿದ ಮೇಲೂ ಬೇರೆ ಕೇಸಸ್ ಅನ್ನು ತಗೊಂಡು ಅದರ ವಿಚಾರಣೆ ಆರಂಭ ಮಾಡಿದ್ರು ಕೂಡ ಇನ್ನೂ ಜನ ಅಲ್ಲಿ ಇರುವಂಥವ್ರು ಹೊರಗಡೆ ಹೋಗ್ತಾ ಇಲ್ಲ. ನೋಡಿ, ಅಲ್ಲಿ ಹೊರಗಡೆ ಹೋಗ್ತಾ ಇದ್ದಂತೆ ಅಲ್ಲಿಗೆ ಏನು ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಕೋರ್ಟ್ ಹಾಲ್ನಿಂದ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಂತೆ ಅಲ್ಲಿರೋರೆಲ್ಲ ಕಿರ್ಚ್ತಾ ಇದ್ದಾರಂತೆ. ಕೋರ್ಟಲ್ಲಿ ಇರೋರು ಸಿಬ್ಬಂದಿನೇ, ಕೋರ್ಟ್ನ ಸಿಬ್ಬಂದಿಯೂ ಕೂಡ ಕಿರಿಸ್ತಾ ಇದ್ದಾರೆ. ಅಲ್ಲಿ ಅಂದರೆ ದರ್ಶನ್ಗಿರುವಂಥ ಆ ಫ್ಯಾನ್ ಫಾಲೋಯಿಂಗ್, ಅಫ್ಕೋರ್ಸ್ ಆ ಒಂದು ಪ್ರಖ್ಯಾತಿಯನ್ನು ಗಳಿಸಿದ್ದಂಥ ಆ ಒಬ್ಬ ಹೀರೋ ಇವತ್ತು ಅಷ್ಟೇ ಕುಖ್ಯಾತಿಯನ್ನು ಗಳಿಸ್ಕೊಂಡಿದ್ದಾನೆ. ಸೊ ಈಗ ಈ ಒಂದು ಆರೋಪ ಏನು ಅವ್ರ ವಿರುದ್ಧ ದಾಖಲಾಗಿದೆ ದರ್ಶನ್ ವಿರುದ್ಧ, ಇದು ಇಲ್ಲದೆ ಇದ್ದಿದ್ರೆ ಇವತ್ತು ಸೀನೆ ಬೇರೆ ಇರ್ತಿತ್ತು. ದರ್ಶನ್ಗೆ ಇರುವಂಥ ಒಂದು ಫ್ಯಾನ್ ಫಾಲೋಯಿಂಗ್ ಅಥವಾ ಅವ್ರಿಗೆ ಅವರ ಫಿಲ್ಮ್ಗಳು ಅವೆಲ್ಲವೂ ಇದ್ರೆ. ಬಟ್ ಈ ಒಂದು ಪ್ರಕರಣ ಈಗ ಇರುವಂಥದ್ದು, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ A2 ಪವಿತ್ರ ಗೌಡ A1 ಆಗಿದ್ರೆ A2 ಇರುವಂಥವ್ರು ದರ್ಶನ್. ಸೊ ಈಗ ದರ್ಶನ್ಗೆ ಚಾರ್ಜಸ್ ಅನ್ನ ಫ್ರೇಮ್ ಮಾಡುವಂಥ ಪ್ರಕ್ರಿಯೆ ಇವತ್ತು 17 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರ ವಿರುದ್ಧನೂ ಕೂಡ ಇವತ್ತು ದೋಷಾರೋಪವನ್ನು ನಿಗದಿಪಡಿಸಲಾಗುತ್ತೆ. ಯಾಕೆಂದ್ರೆ ಇದುವರೆಗೂ ನಮಗೆ ಗೊತ್ತಿರೋ ಹಾಗೆ ಚಾರ್ಜ್ ಶೀಟಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಈಗ 17 ಜನ ಅಂದ್ರೆ 17 ಜನ ಸೇರಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದಲ್ಲ, 17 ಜನರ ಪಾತ್ರವೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಒಬ್ಬ ಟ್ಯಾಕ್ಸಿ ಡ್ರೈವರ್, ಆತನಿಗೆ ಕೇವಲ ಆ ಒಂದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಂತದ್ದು ಮಾತ್ರ ಆತನ ಮೇಲೆ ಇರುತ್ತೆ. ಸೊ ಆತನ ವಿರುದ್ಧ ಏನ್ ಪ್ರಕರಣ ದಾಖಲು ಮಾಡಿರ್ತಾರೆ. ಸೊ ಆತ ಗೊತ್ತಿದ್ದು ಮಾಡನ್ನ ಗೊತ್ತಿಲ್ದಲೇ ಮಾಡಿದಾನ, ಇದೆಲ್ಲವನ್ನೂ ಕೂಡ ಕೋರ್ಟ್ ನಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಆತ ಅಕಸ್ಮಾತ್ ನಿರ್ದೋಷಿ, ಇದು ಕೇವಲ ನನ್ನ ಟ್ಯಾಕ್ಸಿನ ಬುಕ್ ಮಾಡಿದ್ರು, ನಾನು ಅಲ್ಲಿಂದ ಕರ್ಕೊಂಡು ಬಂದಿಲ್ಲಿ ಬಿಟ್ಟೆ, ಅದಾದ್ಮೇಲೆ ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು ಆತ ಹೇಳಿದ್ರೆ ಅದನ್ನ ಕೋರ್ಟ್ ಅದನ್ನ ಒಪ್ಕೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಅದಕ್ಕಿರುವಂತಹ ಸಾಕ್ಷ್ಯಗಳನ್ನ ನೋಡ್ಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಬ್ಬ ಈ 17 ಜನರಲ್ಲಿ A1 ಇಂದ ಹಿಡಿದು A17 ತನಕ, ಅನುಕುಮಾರ್ ತನಕ, ಪವನ್ ಅಥವಾ ಪ್ರದೋಷ್ ಆಗ್ಲಿ, ಪವಿತ್ರ ಗೌಡ ಆಗ್ಲಿ, ಇವರೆಲ್ಲರ ವಿರುದ್ಧನೂ ಕೂಡ ಏನೊಂದು ಪ್ರಕರಣಗಳು ದಾಖಲಾಗಿವೆ, ಇದೆಲ್ಲವೂ ಕೂಡ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ, ಇದಕ್ಕೆ ತಕ್ಕ ಎವಿಡೆನ್ಸಸ್ ಅನ್ನ ಪೊಲೀಸರು ಒದಗಿಸಿದಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಜಡ್ಜ್ ಇವತ್ತು ಈ ದೋಷಾರೋಪ ಅಕಸ್ಮಾತ್ ಇವತ್ತು ಅಥವಾ 10ನೇ ತಾರೀಕು ನಿಗದಿ ಸ್ಟಾರ್ಟ್ ಆದ್ರೆ ಪ್ರಕ್ರಿಯೆ, ಒಂದು ವೇಳೆ ಈಗ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ ಒಂದು ಯಾವುದೋ ಒಂದು ಸೆಕ್ಷನ್ ಅನ್ನ ನಾವು ಗಮನಿಸಿದ್ರೆ, ಸೊ ಆ ಸೆಕ್ಷನ್ಗೆ ಸರಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥದ್ದು ಗೊತ್ತಾದ್ರೆ ಆಗ ಜಡ್ಜ್ ಆ ಸೆಕ್ಷನ್ ನ ಡ್ರಾಪ್ ಕೂಡ ಮಾಡಬಹುದು. ರೈಟ್. ಸೊ ಆ ಥರದ ಒಂದಷ್ಟು ಪ್ರಕ್ರಿಯೆಗೆ ಸಾಕ್ಷ್ಯ ಆಗುವಂಥದ್ದು ಕೋರ್ಟ್ ಇವತ್ತಾಗ್ಬೋದು ಅಥವಾ ನವೆಂಬರ್ 10ಕ್ಕೆ ಆಗ್ಬೋದು. ಬಹಳ ಮುಖ್ಯವಾದಂತಹ ಒಂದು ಘಟ್ಟ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇದುವರೆಗೂ ಕೂಡ ಏನ್ ಪೊಲೀಸರ ಪಾತ್ರ ಇತ್ತು, ಅದಾದ ನಂತರ ಬೇಲ್ ಆದ್ಮೇಲೆ ಮತ್ತೆ ಕ್ಯಾನ್ಸಲ್, ಮತ್ತೆ ಜೈಲಿಗೆ ಹೋಗಿದ್ದು, ಇದೆಲ್ಲವೂ ಕೂಡ ಒಂದು ಕಾನೂನು ಹೋರಾಟ ಆದ್ರೆ ಈಗ ಇಲ್ಲಿಂದ ಅಸಲಿ ಕಾನೂನು ಹೋರಾಟ ಆರಂಭವಾಗುತ್ತೆ. ಯಾಕಂದ್ರೆ ಒನ್ಸ್ ಚಾರ್ಜಸ್ ಫ್ರೇಮ್ ಆದ್ರೆ ಆ ಫ್ರೇಮ್ ಆದಂತಹ ಚಾರ್ಜಸ್ಗೆ ತಕ್ಕಂತೆ ವಾದ ಪ್ರತಿವಾದಗಳು ಆರಂಭವಾಗ್ತಾ ಹೋಗುತ್ತೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ನಾವು ಮಾತಾಡ್ತಾ ಇದ್ವಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಈಗ ಚಾರ್ಜ್ ಶೀಟ್ ನಲ್ಲಿ ಹಾಕಿರುವಂತಹ ವಿಚಾರ ಅಂತೇಳಿ, ಅಂದ್ರೆ ದರ್ಶನ್ ವಿರುದ್ಧ ಯಾವ್ಯಾವ ಸೆಕ್ಷನ್ಸ್ ಇದೆ ಅಂತ. ಬಹುಶಃ ಇದೇ ಸೆಕ್ಷನ್ ಅಡಿಯಲ್ಲಿ ಇವತ್ತು ದೋಷಾರೋಪ ನಿಗದಿ ಆಗೋದು, ಇದ್ರ ಬಗ್ಗೆ ವಿಚಾರಣೆ ನಡೆಯುವಂಥದ್ದು, ಇನ್ನೇನು ಪ್ರಕ್ರಿಯೆ ಬಹುಶಃ ಆರಂಭವಾಗುತ್ತೆ ಅನ್ಕೊಂಡ್ವಿ. ಬಟ್ 10ಕ್ಕೆ ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಕಿರಣ್. ಸೊ ಬಹುಶಃ ಈ ಎಲ್ಲಾ ಕೇಸಸ್ ಅನ್ನ ನೋಡಿದ್ರೆ ಇವೆಲ್ಲವೂ ಕೂಡ ಚಾರ್ಜಸ್ ಫ್ರೇಮ್ ಆದ್ರೆ ಕಠಿಣಾತಿ ಕಠಿಣ ಶಿಕ್ಷೆ ಬಹುಶಃ ದರ್ಶನ್ಗೆ ಕಾದಿದೆ ಅನ್ನುವಂಥದ್ದು, ಒಂದು ವೇಳೆ ಇದು ಪ್ರೂವ್ ಆದ್ರೆ. ಎಸ್, ಸೆಕ್ಷನ್ ಫ್ರೇಮ್ ಆಗಿರುವಂತಹ ಸೆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಿ ಕಿರಣ್? ಅರೆಮಾನ್, ಇದಕ್ಕಿಂತ ಮುಂಚೆ ಕೆಲವೊಂದಷ್ಟು ಹಿಂದೆ ವಿಚಾರಗಳನ್ನ ಹೇಳ್ತೀನಿ. ಜೂನ್ 8ನೇ ತಾರೀಕು 2024 ರೇಣುಕಾ ಸ್ವಾಮಿಯ ಕೊಲೆ ಆಗುವಂಥದ್ದು, ಜೂನ್ 12ನೇ ತಾರೀಕು ದರ್ಶನ್ ಮತ್ತೆ ಇತರರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅಂದ್ರೆ 2024ರಲ್ಲಿ. ಡಿಸೆಂಬರ್ 13ನೇ ತಾರೀಕು ಹೈಕೋರ್ಟ್ ಈ ಎಲ್ಲ ಆರೋಪಿಗಳಿಗೆ ಬೇಲ್ ಕೊಡುತ್ತೆ. ನಂತರ ಆಗಸ್ಟ್ 2025 ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ಬೇಲ್ನ ರದ್ದು ಮಾಡುತ್ತೆ. ಜೊತೆಗೆ ಸೆಪ್ಟೆಂಬರ್ 3ನೇ ತಾರೀಕು ಏನು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಈಗ ಈ ದರ್ಶನ್ ಮತ್ತೆ ಇತರರು ಅಂದ್ರೆ
ಕೆಲವೊಂದಷ್ಟು ಸೆಕ್ಷನ್ಸ್ಗಳು ಕೆಲವೊಂದು ಆರೋಪಿಗಳಿದೆ, ಕೆಲವೊಂದು ಬೇರೆ ಬೇರೆ ಸೆಕ್ಷನ್. ಮುಖ್ಯವಾಗಿ ನಾವು ದರ್ಶನ್ ವಿಚಾರಕ್ಕೆ ಬಂತು ಅಂತಂದ್ರೆ 302 ಮರ್ಡರ್ ಕೇಸ್ ಸೆಕ್ಷನ್ ಆತನ ಮೇಲಿದೆ. ಅದಲ್ಲದೆ 364 ಕಿಡ್ನಾಪ್ ಕೇಸ್ ಇದೆ, 201 ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಇದೆ, ಮತ್ತೆ 120B ಕ್ರಿಮಿನಲ್ ಕಾನ್ಸ್ಪರೆನ್ಸಿ, ಮತ್ತೆ 355 ಅಸಾಲ್ಟ್, ಜೊತೆಗೆ ಇದಲ್ದಲ್ಲೇ ಗುಂಪುಗಾರಿಕೆ ಇದೆಲ್ಲ 143 147 ಇವೆಲ್ಲವೂ ಕೂಡ ಸೆಕ್ಷನ್ಸ್ಗಳು ಆತನ ಮೇಲಾಗಿದೆ. ಇದಲ್ದಲೆ ಕೆಲವೊಂದು ಆರೋಪಿಗಳಿಗೆ ಮಾತ್ರ ಎವಿಡೆನ್ಸ್ ನ ನಾಶ ಮಾಡುವಂತದ್ದು, ಕೆಲವೊಂದಷ್ಟು ಸರೆಂಡರ್ ಆದ್ರಲ್ಲ ಅವ್ರಿಗೆ ಬೇರೆ ಸೆಕ್ಷನ್ಸ್ಗಳಿದೆ. ಇಲ್ಲಿ ಮುಖ್ಯವಾಗಿ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಆತನ ಮೇಲಿರೋದು ಏನು ದರ್ಶನ್ ಮೇಲೆ 302 ಅದೇ ಪ್ರಮುಖವಾದ, ಯಾಕೆಂದ್ರೆ ಹೆಚ್ಚಿನ ಒಂದು ಶಿಕ್ಷೆ ಇರುವಂತದ್ದು ಆ ಕೇಸ್ಗೆ. ಈಗ ಯಾವ ಸೆಕ್ಷನ್ಸ್ ಅನ್ನ ಒಂದು ಆತನ ಮೇಲೆ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಅನ್ನ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಇವತ್ತು ಈ ಒಂದು ಪ್ರೊಸೀಜರ್ ಏನು ಅಂತಂದ್ರೆ, ಈಗ ಏನು ಸೆಕ್ಷನ್ಸ್ ಗಳು ಹಾಕಿದ್ರು ಅದನ್ನ ಓದಿ ಹೇಳ್ತಾರೆ, ಈ ಒಂದು ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ. ಅಂದ್ರೆ ಜಡ್ಜ್ ಹೇಳ್ತಾರೆ ನಿಮ್ಮ ಮೇಲೆ ಇಂತಿಂತ ಸೆಕ್ಷನ್ಗಳಿದೆ, ಇದಕ್ಕೆ ನೀವ್ ಏನ್ ಹೇಳ್ತೀರಾ ಅಂತ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಇಲ್ಲ ಅದನ್ನೇನಾರ ಅಪ್ಪಿತಪ್ಪಿ ಅವ್ರು ಒಪ್ಕೊಂಡ್ರೆ ಹೌದು ನಾವು ಮಾಡಿದ್ವಿ ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟು ಅಂತಂದ್ರೆ ಮುಂದಿನ ಒಂದು ಡೇಟ್ ಅಲ್ಲಿ ಡೈರೆಕ್ಟ್ ಆಗಿ ಶಿಕ್ಷೆ ಪ್ರಮಾಣ ಹೊತ್ತೆ. ಯಾರು ಕೂಡ ಬಹುಶಃ 99% ಯಾರು ಕೂಡ ಇದನ್ನ ಒಪ್ಕೊಳ್ಳೋದಿಲ್ಲ, ಇಲ್ಲ ನಾವು ಯಾವ್ದು ಕೂಡ ಮಾಡಿಲ್ಲ, ನಮ್ಗೆ ಏನು ಈ ಒಂದು ತನಿಖೆ ಮಾಡಿದ್ದಾರೆ ಅಥವಾ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ನಮ್ಮ ವಿರುದ್ಧ ಮಾಡಿದ್ರೆ ನಾವು ಇದ್ಯಾವುದು ಕೂಡ ಮಾಡಿಲ್ಲ ಅಂತಾನೆ ಹೇಳ್ತಾರೆ. ಅವಾಗ ಟ್ರಯಲ್ ಆಸ್ ಯೂಶುವಲ್ ಟ್ರಯಲ್ ಶುರು ಆಗುತ್ತೆ. ಅದಕ್ಕೆ ಯಾವ ಎವಿಡೆನ್ಸ್ ಅನ್ನ ಕೊಟ್ಟಿರ್ತಾರೋ ಫಸ್ಟ್ ಎವಿಡೆನ್ಸ್ ಅನ್ನ ಪ್ರತಿಯೊಂದು ಕರೀತಾರೆ ಕೋರ್ಟ್ ಕಟಕಟೆಯಲ್ಲಿ ಮೇಲೆ ಅವರು ಎವಿಡೆನ್ಸ್ ಅನ್ನ ಮಾಡ್ಕೋಬಹುದು. ಅದು ಐ ವಿಟ್ನೆಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಏನು ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಂತ ಏನು ಡಾಕ್ಟರ್ಸ್ ಇರ್ಬೋದು, ಜೊತೆಗೆ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಯಾರ್ಯಾರು ಆ ಸ್ಪಾಟ್ ಅಲ್ಲೇ ಅವತ್ತಿನ ದಿನ ನೋಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಯ್ತು ಅದಕ್ಕೆ, ಆಮೇಲೆ ಮೊಬೈಲ್ ಟವರಿಂಗ್ ಲೊಕ ಇವೆಲ್ಲವೂ ಕೂಡ ಏನೇನು ಎವಿಡೆನ್ಸ್ ಅನ್ನ ಆತನ ಮೇಲೆ ಈ ಎಲ್ಲಾ ಸೆಕ್ಷನ್ಸ್ಗೆ ಒಂದೊಂದು. ಈಗ 302ಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಎವಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕಿಡ್ನಾಪ್ ಮಾಡಕ್ಕೆ ಏನೇನು ಅಂದ್ರೆ CCTV ಇರ್ಬೋದು, ಅವ್ರ ಮೂವ್ಮೆಂಟ್ಸ್ ಇರ್ಬೋದು, ಕಾಲ್ ಒಬ್ರಿಗಿಂತ ಒಬ್ರು ಮಾತಾಡಿರುವಂತ ಇವೆಲ್ಲವೂ ಕೂಡ ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ. ಈಗ ಅದನ್ನ ಒಂದ್ಸರಿ ಟ್ರಯಲ್ ಶುರು ಆಯ್ತು, ಒಂದ್ಸರಿ ಈಗ ಓದಿ ಹೇಳ್ಬೇಕು. ಯಾಕೆಂದ್ರೆ ಇವತ್ತು ಕೂಡ ಕೋರ್ಟ್ ಅಲ್ಲಿ ಅವ್ರನ್ನೆಲ್ಲರೂ ಕೂಡ ಗ್ಯಾದರ್ ಆದ್ರು 17 ಜನ. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಒಂದು ಡೇಟ್ ಗಳನ್ನ ಕೊಡ್ತಾ ಇದ್ರು, ಯಾರು ಕೂಡ ಒಂದಿಬ್ರು ಮಿಸ್ ಆಗ್ತಾ ಇದ್ರು, ಅಥವಾ ಅದಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ಳೋರು ನಾವು ಇದನ್ನ ಕೇಸಿಂದ ಕೈ ಬಿಡಿ ಅಂತ ಹೇಳ್ಬೋದು. ಈ ರೀತಿ ಕಳೆದ 3-4 ದಿನದ ಬಹಳಷ್ಟು ಸಾಕಷ್ಟು ಡ್ರಾಮಾಗಳಾಯ್ತು. ಹಾಗಾಗಿ ಅದು ಚಾರ್ಜಸ್ ಫ್ರೈ ಮಾಡಕ್ಕೆ ಒಂದು ಡೇಟ್ ನಿಗದಿ ಮಾಡಿದ್ರು ಕೂಡ ಕೆಲವೊಬ್ರಿಗೆ ಬೇರೆ ಬೇರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ಳೋದು, ಅದನ್ನ ಮತ್ತೆ ಡ್ರಾಗ್ ಮಾಡುವಂಥದ್ದು, ಜೊತೆಗೆ ಅವತ್ತಿನ ದಿನ ಏನು ಫಿಕ್ಸ್ ಮಾಡಿರೋ ಅವತ್ತಿನ ಡೇಟ್ಗೆ ಬರ್ದೇ ಇದ್ದದ್ದು ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಅಂತಿಮವಾಗಿ ಇವತ್ತು ಫಿಕ್ಸ್ ಆಗಿತ್ತು. ಈಗ ಸಂಬಂಧಪಟ್ಟಂತೆ ಅವ್ರದ್ದು ಫಿಸಿಕಲ್, ಯಾಕೆಂದ್ರೆ ಕೆಲವೊಂದಷ್ಟು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಿಂದೆ ಮಾಡಿದ್ರು, ಆದ್ರೆ ಈ ಒಂದು ಚಾರ್ಜ್ ಫ್ರೇಮ್ ಅವ್ರ ಮುಂದೆನೆ ಬಾಯಲ್ಲಿ ಅವ್ರಿಗೆ ಕೇಳಿಸ್ಬೇಕು. ಯಾಕೆಂದ್ರೆ ಈ ಎಲ್ಲವೂ ಕೂಡ ಗಲಾಟೆ ಇದ್ದಾಗ ಬಹುಶಃ ಜಡ್ಜ್ ಹೇಳಿದಾಗ ಅವ್ರು ಏನು ಕೂಡ ರಿಯಾಕ್ಟ್ ಮಾಡಿದ್ರೆ ಮತ್ತೆ ಅದಕ್ಕೆ ಬೇರೆ ಬೇರೆ ಮತ್ತೆ ಈ ಒಂದು ವಿಚಾರಕ್ಕೆ ಹೋಗುತ್ತೆ. ಹಾಗಾಗಿ ಇಲ್ಲಿರುವಂತ ಏನು ಅಲ್ಲಿ ಗ್ಯಾದರ್ ಆಗಿದೆ ಅವ್ರನ್ನೆಲ್ಲಾನು ಕಳಿಸಿ ಸೈಲೆಂಟ್ ಆಗಿದ್ದಾಗ ಆ ಒಂದು ಸೆಕ್ಷನ್ಸ್ ಅನ್ನ ಓದಿ ಹೇಳ್ತಾರೆ, ಈ ಸೆಕ್ಷನ್ಸ್ ಅಡಿ ತಮ್ಮ ಮೇಲೆ ಆರೋಪ ಇದೆ, ಈ ಸಂಬಂಧಪಟ್ಟಂತೆ ಎವಿಡೆನ್ಸ್ ಅನ್ನು ಕೊಟ್ಟಿದ್ದಾರೆ, ಇದಕ್ಕೆ ನೀವೇನ್ ಹೇಳ್ತಾರೆ. ಹಾಗಾಗಿ ಅದಕ್ಕೋಸ್ಕರನೇ ಅಲ್ಲಿದ್ದಂತ ಅಂದ್ರೆ ಕೇಸಿಗೆ ಸಂಬಂಧಪಟ್ಟ ಅಲ್ದಿದ್ರು ಕೂಡ ಸಾಕಷ್ಟು ಜನ ಅಲ್ಲಿ ಇರೋದ್ ಕಾರಣ ಅವ್ರನ್ನೆಲ್ಲರನ್ನೂ ಕೂಡ ಕಳಿಸಿ ಅದನ್ನ ಅಂದ್ರೆ ಇನ್ ಕ್ಯಾಮ್ರಾ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಒಂದು ತೀರ್ಮಾನ ಅಂತಾನೂ ಆಗಿದೆ. ಅಥವಾ ಇನ್ನ ನವೆಂಬರ್ 10ನೇ ತಾರೀಕು ಈ ಕೇಸನ್ನ ಮುಂದಕ್ಕೆ ಪೋಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ನಿರ್ಧಾರ ಇದೆ. ಈಗ ಸಂಬಂಧಪಟ್ಟಂತ ಅಲ್ಲಿರೋ ಯಾರು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇಲ್ಲ. ಅಲ್ಲಿರುವಂತದ್ದು ಪಬ್ಲಿಕ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕೇಸಿಗೆ ಸಂಬಂಧಪಟ್ಟ ಅಡ್ವೊಕೇಟ್ಸ್ ಗಳಿರ್ಬೋದು, ಅವ್ರನ್ನೆಲ್ಲಾನು ಕೂಡ ನಿಧಾನಕ್ಕೆ ಹೊರಗಡೆ ಕಳಿಸುವಂತ ಪ್ರಯತ್ನ ಕೂಡ ಪೊಲೀಸರು ಕೂಡ ಮಾಡ್ತಾರೆ. ಅವರು ಕೂಡ ಅಲ್ಲಿಂದ ಹೋಗ್ತಾ ಇಲ್ಲ, ಕೋರ್ಟ್ ಹಾಲ್ಗಳಿಂದ ಹೋಗ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರೋಸೆಸ್ ಏನಿದೆ ಬಹಳಷ್ಟು ಡಿಲೇ ಆಗ್ತಾ ಇದೆ. ನಾವು ನೋಡಿದ್ವಿ ಅಂದ್ರೆ ಇವತ್ತಾದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ನವೆಂಬರ್ 10ಕ್ಕೂ ವಿಭಿನ್ನ ಚಿತ್ರಣ ಏನಿರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಕೇಸೇ ಆಗಿದೆ, ಬಹಳಷ್ಟು ಕುತೂಹಲ ಇದೆ. ಆರಂಭದಿಂದಲೂ ನಡ್ಕೊಂಡು ಬರುವಂತಹ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಹೋದಾಗ ಒಬ್ಬ ಪ್ರಖ್ಯಾತ ನಟ ಇಂಥದೊಂದು ಪ್ರಕರಣದಲ್ಲಿ ಸಿಲುಕೊಂಡಿದ್ದಾನೆ, ನಂಬರ್ 2 ಸ್ಥಾನದಲ್ಲಿ ಅದರ ಕ್ರೂರತೆ ನಿಲ್ಲುತ್ತೆ ಅಂತಂದ್ರೆ ದೇಶಾದ್ಯಂತ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತಹ ಪ್ರಕರಣ. ನವೆಂಬರ್ 10ಕ್ಕೂ ಇಂಥದ್ದೇ ಪರಿಸ್ಥಿತಿ ಇರಬಹುದು. ಹಾಗಾಗಿ ಹೇಗೆ ಇದನ್ನ ನಡೆಸಬಹುದು ಪ್ರೊಸೀಡಿಂಗ್ಸ್? ತಾವು ಹೇಳ್ತಾ ಇದ್ರಿ ಅಂದ್ರೆ ಕ್ಲಿಯರ್ ಆಗಿ ಆರೋಪಿಗೆ ನಿಮ್ಮ ಮೇಲೆ ಏನೇನು ಸೆಕ್ಷನ್ಗಳ ಅಡಿಯಲ್ಲಿ ಈಗ ಹಾಕಲಾಗಿದೆ ಅಂತ ಅನ್ನೋದನ್ನ ಅಲ್ಲಿ ಪ್ರಮುಖವಾಗಿ ಅವರು ತಿಳಿಸ್ಬೇಕಾಗತ್ತೆ. ಹಾಗಾಗಿ ಅದು ಯಾವುದೇ ರೀತಿಯಲ್ಲೂ ತೊಡಕಾಗಬಾರ್ದು. ಹಾಗಾಗಿ ಇನ್ಕ್ಯಾಮ್ ಮಾಡ್ತಾರಾ, ಯಾರಿಗೂ ಒಳಬಿಡೋದಿಲ್ವಾ, ಹೇಗೆ ನಡಿಬಹುದು? ಯೂಶುವಲಿ ಇಂಥ ಕೇಸಸ್ ಅಲ್ಲಿ ಏನ್ ಹೆಜ್ಜೆ ಇಡ್ತಾರೆ ಅಂತ. ಇನ್ ಅಡಿಷನ್ ಟು ದಟ್, ಈಗ ಕಿರಣ್ ಕೂಡ ಹೇಳ್ತಾ ಇದ್ದಾಗೆ ಪ್ರತಿಮಾ, ಒಂದು ವೇಳೆ ಈ ತರದ ಒಂದಷ್ಟು ಗದ್ದಲ ಗಲಾಟೆಗಳು ಏರ್ಪಟ್ಟಾಗ ಜಡ್ಜ್ ಅದನ್ನ ಕ್ಲಿಯರ್ ಅಂಡ್ ಲೌಡ್ ಆಗಿ ಹೇಳುವಾಗ್ಲೂ ಕೂಡ ಆರೋಪಿಗಳಿಗೆ ಅದು ಕೇಳಲಿಲ್ಲ ಅಂತ ಹೇಳಿದಾಗ ಅದು ಒಂದು ರೀಸನ್ ಆಗ್ಬಿಡುತ್ತೆ. ಅವರ ವಕೀಲರು ಅದನ್ನೇ ಇಟ್ಕೊಂಡು ನೋಡಿ ನಮಗೆ ಅವತ್ತು ನೀವು ಹೇಳಿದ್ರಿ ಅದು ಕೇಳಿಸ್ತಾ ಇರಲಿಲ್ಲ, ಕರೆಕ್ಟ್ ಆಗಿ ಹಿಯರಿಂಗ್ ಇರಲಿಲ್ಲ, ಸೊ ಹಾಗಾಗಿ ಅದು ಮತ್ತೆ ಡಿಲೇ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಹೋಗ್ತಾ ಹೋಗುತ್ತೆ. ಸೊ ಇಂಥ ಪ್ರಕರಣಗಳಲ್ಲಿ ಹೇಗೆ ಮುಂದುವರಿಬಹುದು ಅಂತ ಹೇಳಿ ಪ್ರತಿಮಾ ಅವ್ರು ಹೇಳಿದ ಹಾಗೆ, ಸೊ ನೆಕ್ಸ್ಟ್ ಹೇಗೆ ಪ್ರೊಸೀಜರ್ ಆಗಬಹುದು ಹಾಗಾದ್ರೆ ಕಿರಣ್?
ರೆಹಮಾನ್ ಯಾವಾಗ ಸುಪ್ರೀಂ ಕೋರ್ಟ್ ಇವರ ಬೇಲ್ ಅನ್ನ ರದ್ದು ಮಾಡ್ತು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿರ್ತಿತ್ತು, ಈ ಒಂದು ಕೇಸನ್ನ ತುರ್ತಾಗಿ ಅದನ್ನ ವಿಚಾರಣೆಯನ್ನ ಆರಂಭ ಮಾಡಿ ಅಂತ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡ್ತು. ಇಲ್ಲಿ ಸಾಕಷ್ಟು ಡ್ರಾಮಾಗಳಾಯ್ತು. ಅಂದ್ರೆ ಪ್ರತಿಯೊಬ್ಬರು ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ, ಪ್ರತಿಯೊಂದು ಆರೋಪಿಗಳು ಒಂದೊಂದು ಅಪ್ಲಿಕೇಶನ್ ಹಾಕೋದು, ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋದು, ಅದು ಆ ಕೇಸು ಮತ್ತೆ ಆರ್ಗ್ಯುಮೆಂಟ್ ಎಲ್ಲ ಆಗಿ ಅದಕ್ಕೆ ಒಂದು ಜಜ್ಮೆಂಟ್ ಕೊಡೋಷ್ಟು ಅದಕ್ಕೆ ಒಂದು 15 days ಆಗೋದು. ಹೀಗೆ 17 ಜನನು ಕೂಡ ಒಂದೊಂದು ಅಂದ್ರೆ ಹಾಕೊಳ್ಬೇಕು ಅನ್ನೋ ಒಂದಷ್ಟು ಜನ ಹಾಕೊಂಡ್ರು, ಒಂದಷ್ಟು ಅಪ್ಲಿಕೇಶನ್ ಅಲ್ಲಿ ವಜಾ ಆಯ್ತು. ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಡಿಲೇ ಮಾಡುವಂತ ಸ್ಟ್ಯಾಟಿಕ್ಸ್ ಸಾಕಷ್ಟು ಮಾಡಿದ್ರು ಅನ್ನೋ ಒಂದು ಆರೋಪಗಳು ಕೂಡಿತ್ತು. ಕೊನೆಗೆ ಮೊನ್ನೆ ಅಷ್ಟೇ ಜಡ್ಜ್ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಈ ರೀತಿ ಪದೇ ಪದೇ ಈ ರೀತಿ ವಿಳಂಬ ಮಾಡಕ್ಕೆ ಈ ತರ ಅಪ್ಲಿಕೇಶನ್ ಹಾಕೋತಾ ಇದ್ರೆ ಕಾನೂನಲ್ಲಿ ಅವಕಾಶ ಇದೆ, ಆದ್ರೆ ಹಾಕೊಂಡ್ರೆ ಎಲ್ಲರೂ ಕೂಡ ಹಾಕೊಳ್ಳಿ, ಒಟ್ಟಿಗೆ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ ಕೊಡ್ತೀನಿ ಅನ್ನೋದು ಕೂಡ ಹೇಳಿದ್ರು. ಇನ್ನ ಈ ಒಂದು ಅಂತಿಮವಾಗಿ ಇವತ್ತು ಡಿಸೈಡ್ ಆಯ್ತು. ನೀವು ಹೇಳ್ದಂಗೆ ಅವರು ಯಾವುದೇ ರೀತಿಯ ಒಂದು ಹೇಳ್ಬೇಕು, ಚಾರ್ಜಸ್ ಏನೇನು ಮಾಡಿದ್ದಾರೆ, ಚಾರ್ಜಸ್ ಫ್ರೇಮ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ಬೇಕಾಗುತ್ತೆ. ಈಗ ಸಂಬಂಧಪಟ್ಟಂತ ಅಲ್ಲಿ ಸೈಲೆನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನೀವು ಹೇಳ್ದಂಗೆ November 10ನೇ ತಾರೀಕು ಕೂಡ ಏನಾರ ಇದೇ ರೀತಿಯ ಪರಿಸ್ಥಿತಿ ಆದ್ರೆ ಅಂತ ಇಲ್ಲ, ಒಂದು ದಿನ ಅವ್ರಿಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಟೈಮ್ ಮೇಲೆ ಬಹುಶಃ ಇದು ಯಾರು ಕೂಡ ಎಸ್ ಕಿರಣ್ ಮಾತಾಡ್ತೀನಿ.